ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದೇ ವಾರದ ಅವಧಿಯಲ್ಲಿ 2 ಅಂಗಡಿಗಳ ಬಾಗಿಲು ಹಾಕಲಾಯಿತು. 2 ಅಂಗಡಿಗಳಿಗೆ ಸರಿಯಾದಂಥ ಗಿರಾಕಿಗಳು ಲಭ್ಯ ಆಗಲಿಲ್ಲ. 2 ಅಂಗಡಿಗಳು ಎಲ್ಲಿಯೂ ತಮ್ಮ ಪಾಂಡಿತ್ಯವನ್ನು ಉದ್ಧಾಮ ಪಾಂಡಿತ್ಯವನ್ನು ಬಿಂಬಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. 2 ಅಂಗಡಿಗಳ ಮಾಲು ಬಿಕ್ರಿ ಆಗಲಿಲ್ಲ. ಏನಿದು ಒಗಟಾಗಿ ಮಾತಾಡ್ತಾ ಇದ್ದೀನಿ ಅಂತ ಅನ್ಕೋತಾ ಇದ್ದೀರಾ. ನಿನ್ನೆ ಉದ್ಧವ್ ಠಾಕ್ರೆ ಒಂದು ಹೇಳಿಕೆಯನ್ನು ಕೊಟ್ಟರು ಭಾನುವಾರ ದಿವಸ. ಏನಂತ, ಬರಲಿರುವಂಥ ಬೃಹನ್ ಮುಂಬೈ ನಗರ ಪಾಲಿಕಾ ಚುನಾವಣೆಯಲ್ಲಿ ನಾವು ಯಾವುದೇ ಮೈತ್ರಿಯನ್ನು ಮಾಡ್ಕೊಳ್ಳೋದಿಲ್ಲ, ಸ್ವತಂತ್ರವಾಗಿ ಸ್ಪರ್ಧಿಸ್ತೇವೆ. ಮೊದಲೇದಾಗಿ ಉದ್ಧವ್ ಠಾಕ್ರೆ ಅನ್ನುವಂಥ ನಾಯಕ ಬಿಂಬಿತ ಆಗಿದ್ದೇ, ಮುಖ್ಯಮಂತ್ರಿ ಆಗಿದ್ದೇ ಮಹಾವಿಕಾಸ್ ಅಘಾಡಿ ಅನ್ನುವಂಥ ಮೈತ್ರಿಕೂಟದಿಂದಾಗಿ. ಇಲ್ಲದೆ ಹೋಗಿದ್ರೆ ಅವರ ಅಸ್ತಿತ್ವವೇ ಇರ್ತಿರಲಿಲ್ಲ. ರಾಜಕೀಯದಲ್ಲಿ ಉದ್ಧವ್ ಠಾಕ್ರೆಯನ್ನು ಗಂಭೀರವಾಗಿ ಯಾರೂ ಪರಿಗಣಿಸೇ ಇಲ್ಲ. ಆತ ಒಬ್ಬ ಸ್ಟಿಲ್ ಫೋಟೋಗ್ರಾಫರ್ ಇದ್ದಂಥ ಮನುಷ್ಯ, ವೈಲ್ಡ್ ಲೈಫ್ ಫೋಟೋಗ್ರಾಫರ್. ಅಪ್ಪ ರಾಜಕೀಯ ಮಾಡಿಕೊಂಡಿದ್ರು, ಅದು ಬೇರೆ ವಿಚಾರ. ಈತ ರಾಜಕೀಯ ನಿಪುಣ ಅಂತ ಯಾರು ಹೇಳುವಂಥದ್ದು ಯಾವುದೇ ಕೆಲಸಗಳನ್ನು ಈತ ಮಾಡಿರಲಿಲ್ಲ. ಪಿತ್ರಾರ್ಜಿತ ಆಸ್ತಿಯಾಗಿ ಪಕ್ಷ ಈತನಿಗೆ ಬಂದಿತ್ತು. ಈತ ಈಗಲೂ ಕೂಡ ಆತ ಒಬ್ಬ ವಿಧಾನ ಪರಿಷತ್ ಸದಸ್ಯ ವಿನಃ ಈತ ಚುನಾಯಿತನಾದಂಥ ಅಭ್ಯರ್ಥಿ ಅಲ್ಲವೇ ಅಲ್ಲ, ಜನರಿಂದ ಚುನಾಯಿತ ಆಗಲೇ ಇಲ್ಲ. ಈಗ ಚುನಾವಣೆಯ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಬೇಡ, ನನಗೆ ನ್ಯಾಷನಲಿಸ್ಟ್ ಕಾಂಗ್ರೆಸ್ ಪಾರ್ಟಿನೂ ಬೇಡ, ಶರದ್ ಪವಾರ್ ಬೇಡ, ರಾಹುಲ್ ಗಾಂಧಿನೂ ಬೇಡ ಅಂತ ಎಲ್ಲರನ್ನು ತೊರೆದು ಈಗ ನಾನು ಸ್ವತಂತ್ರವಾಗಿ ಸ್ಪರ್ಧಿಸ್ತೇನೆ ಅಂತ ಹೇಳಿದ್ದಾರೆ. ಅಲ್ಲಿಗೆ ಮಹಾವಿಕಾಸ್ ಅಘಾಡಿ ಅನ್ನುವಂಥ ಒಂದು ಅಂಗಡಿಯ ಬಾಗಿಲು ಹಾಕಲಾಯಿತು ಮಹಾರಾಷ್ಟ್ರದಲ್ಲಿ. ಅದು ಇದ್ದದ್ದಲ್ಲಿ ಮಹಾರಾಷ್ಟ್ರದಲ್ಲಿ ಮಾತ್ರ. ಮಹಾವಿಕಾಸ್ ಅಘಾಡಿ ಅಂತಿದ್ದದ್ದು ಕೇವಲ ಮಹಾರಾಷ್ಟ್ರದಲ್ಲಿ. ಇನ್ನು ರಾಷ್ಟ್ರ ಮಟ್ಟದಲ್ಲಿ ಆಲೋಚನೆಯನ್ನು ಮಾಡೋಣ. ರಾಷ್ಟ್ರ ಮಟ್ಟದಲ್ಲಿ ಕಳೆದ ಕೆಲವೇ ದಿನಗಳ ಈಚೆಗೆ ನಡೆದ ಬೆಳವಣಿಗೆಯನ್ನು ನೋಡಿ. ಮೊದಲನೇದಾಗಿ ಒಂದು UPA ಅಂತಿತ್ತು, ಯುನೈಟೆಡ್ ಪ್ರೋಗ್ರೆಸಿವ್ ಅಲಯನ್ಸ್ ಅಂತ ತಮಗೆಲ್ಲ ಗೊತ್ತಿರುವಂಥದ್ದು. 2004ರಿಂದ 2014ರವರೆಗೂ ಅಧಿಕಾರ ನಡೆಸಿದರವರು. ಇದೇ ರೀತಿಯಾದಂಥ ಘಮಂಡಿ ಅಲಯನ್ಸ್ ಆಗಿತ್ತದು. ಅದರಲ್ಲಿ ಯಾರಿದ್ರು ಅಂತ ಮತ್ತೆ ನಿಮಗೆ ಇಲ್ಲಿ ಚರ್ವಣ ಮಾಡೋದಿಲ್ಲ. ಅದಾದ ಮೇಲೆ ಅದರ ಮೇಲೆ ಭ್ರಷ್ಟಾಚಾರದ ಎಷ್ಟೊಂದು ಆರೋಪಗಳಿದ್ವು ಅಂದರೆ, ಅದೇ ಹೆಸರಲ್ಲಿ ನಾವು ಮತ್ತೆ 2024ರಲ್ಲಿ ಅದೇ ಅಂಗಡಿ ಬಾಗಿಲು ತೆಗೆದ್ರೆ ನಮಗೆ ವ್ಯಾಪಾರ ಆಗೋದಿಲ್ಲ, ಬಿಕ್ರಿ ಆಗೋದಿಲ್ಲ ಮಾಲು ಅಂತ ಅವ್ರೇನು ಮಾಡ್ತಾರೆ, ಹೆಸರನ್ನ ಬದಲಾವಣೆ ಮಾಡಿ ಅದನ್ನು ಇಂಡಿ ಅಲಯನ್ಸ್ ಅಂತ ಮಾಡ್ತಾರೆ. ಇಂಡಿ ಅಲಯನ್ಸ್ಗೂ UPAಗೂ ವ್ಯತ್ಯಾಸ ಏನಪ್ಪ ಅಂದರೆ, ಇಂಡಿ ಅಲಯನ್ಸಲ್ಲಿ ಆಮ್ ಆದ್ಮಿ ಪಾರ್ಟಿ ಸೇರ್ಕೊಳ್ತು, ಇಂಡಿ ಅಲಯನ್ಸಲ್ಲಿ ಸಮಾಜವಾದಿ ಪಾರ್ಟಿ ಸೇರ್ಕೊಳ್ತು, ಇಂಡಿ ಅಲಯನ್ಸಲ್ಲಿ TMC ಸೇರ್ಕೊಳ್ತು, JDU ಸೇರ್ಕೊಳ್ತು. ಇವ್ಯಾವು ಇರಲಿಲ್ಲ UPAನಲ್ಲಿ. ಅದು ಅವಧಿಯಲ್ಲಿ ಇವ್ರು ಯಾರು ಇರಲಿಲ್ಲ, ಇವರೆಲ್ಲ ಸೇರಿಕೊಂಡ್ರು. ಅದು ಬಿಟ್ಟರೆ 2 ಅಂಗಡಿನೂ ಒಂದೇ ಅಂಗಡಿ, ಹೆಸರು ಮಾತ್ರ ಬದಲಿ. ಅಲ್ಲಿ ಚೇರ್ಮನ್ ಆಗಿ ಸೋನಿಯಾ ಗಾಂಧಿ ಇದ್ದರು, ಇಲ್ಲಿ ಚೇರ್ಮನ್ನನ್ನು ಅಪಾಯಿಂಟ್ ಮಾಡಲೇ ಇಲ್ಲ. ಶುರುವಾಗಿದ್ದು ಯಾವಾಗ, ಜೂನ್ 2023ರಲ್ಲಿ ಶುರು ಆಯ್ತದು. ಶುರು ಮಾಡಿದ್ದ್ಯಾರು, ನಿತೀಶ್ ಕುಮಾರ್ ಶುರು ಮಾಡಿದರು. ಮುಂದೆ ಅವರೇ ಅದನ್ನು ತೊರೆದರು. ಅದು ತಮಗೆಲ್ಲ ಗೊತ್ತಿರುವಂಥ ವಿಚಾರ. ಯಾವಾಗ ಚುನಾವಣಾ ಫಲಿತಾಂಶ ಬರುತ್ತೋ ಜೂನ್ 4, 2024ಕ್ಕೆ, ತದನಂತರದ ದಿನಗಳಲ್ಲಿ ಈ ಅಂಗಡಿಯ ಯಾರ್ಯಾರು ಪಾರ್ಟ್ನರ್ಗಳಿದ್ರು, ಈ ಪ್ರೈವೇಟ್ ಲಿಮಿಟೆಡ್ ಪಾರ್ಟ್ನರ್ ಯಾರಿದ್ರು, ಒಬ್ಬೊಬ್ಬರಾಗಿ ನಮಗೆ ಇಂಡಿ ಅಲಯನ್ಸ್ನ ಅಗತ್ಯ ಇಲ್ಲ ಅಂತ ಹೇಳಲಿಕ್ಕೆ ಶುರು ಮಾಡಿದರು. ಶುರುವಾಗಿದ್ದೆಲ್ಲಿಂದ, ತೃಣಮೂಲ ಕಾಂಗ್ರೆಸ್ಸಿಂದ ಶುರು ಆಯಿತು. ತೃಣಮೂಲ ಕಾಂಗ್ರೆಸ್ಸು ಸಂಸತ್ ಅಧಿವೇಶನ ನಡೆಯುವಾಗಲೇ ಹೇಳ್ತು, ಇದರ ನಾಯಕತ್ವವನ್ನು ನಾವು ಅತ್ಲಾಗೆ ಇವ್ರಿಗೆ ಕೊಡಬೇಕು, ಮಮತಾ ಬ್ಯಾನರ್ಜಿ ಅವರಿಗೆ ಅನ್ನುವ ಮಾತಿನಿಂದ ಶುರು ಆಯ್ತು. ಅದಾದಮೇಲೆ ಆ ಕಡೆಯಿಂದ ಒಮರ್ ಅಬ್ದುಲ್ಲಾ ಬರ್ತಾರೆ. ಒಮರ್ ಅಬ್ದುಲ್ಲಾ ಬಂದು ಹೇಳ್ತಾರೆ, ಅದಾದಮೇಲೆ ನಮ್ಮ ಚುನಾವಣೆ ಆದಮೇಲೆ ಇಲ್ಲಿವರೆಗೂ ನಾವು ಸಭೆಯನ್ನೇ ಮಾಡಿಲ್ಲ, ಆದ್ದರಿಂದ ಇದರ ಅಗತ್ಯತೆ ಏನಿದೆ ಅಂತ ಅವ್ರು ಹೇಳ್ತಾರೆ. ಲಾಲು ಯಾದವ್ ಇದ್ರ ಬಗ್ಗೆ ಉದಾಸೀನ ಮಾತಾಡ್ತಾರೆ. ಉದ್ಧವ್ ಠಾಕ್ರೆ ಇದನ್ನು ಲೆಕ್ಕಕ್ಕೆ ಹಿಡಿಯೋದಿಲ್ಲ. ನಿನ್ನೆ ಸಂಜಯ್ ರಾವತ್ ಒಂದು ಮಾತು ಹೇಳಿದರೆ, ಇಂಡಿ ಅಲಯನ್ಸನ್ನು ಈಗ ವಿಸರ್ಜಿಸಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅಲ್ಲಿಗೆ ಏನಾಯಿತು, ಅಲ್ಲಿಗೆ ಇಂಡಿ ಅಲಯನ್ಸ್ ಅನ್ನುವುದು ನೀವು ವಿಸರ್ಜಿಸದೇ ಹೋದರೂ ವಿಸರ್ಜಿತವಾದಂಥ ಒಂದು ಅಂಗಡಿ, ಬಾಗಿಲು ಹಾಕಿದ ಒಂದು ಅಂಗಡಿ ಅಂತ ಸಾಬೀತಾಯಿತು. ಮೊದಲನೇದಾಗಿ ಇದು ಪ್ರಾರಂಭ ಆಗಿದ್ದು ಯಾಕೆ ಅಂತ ತಮಗೆಲ್ಲ ಗೊತ್ತಿದೆ. ಪ್ರಾರಂಭ ಆಗಿದ್ದು ಯಾಕೆ ಅಂದರೆ, ಕೇವಲ ಒಂದು ಅಂಶದ ಪ್ರೋಗ್ರಾಮ್, ನರೇಂದ್ರ ಮೋದಿ ಅವ್ರನ್ನ ಕೆಳಗಿಳಿಸಬೇಕು. ಮುಸಲ್ಮಾನರ ಮತಗಳು ಒಟ್ಟಾಗಬೇಕು, ಧ್ರುವೀಕರಿಸಬೇಕು. ಮುಸಲ್ಮಾನರ ಮತಗಳು ಧ್ರುವೀಕರಿಸಬೇಕು ಅಂತಂದರೆ ಏನು ಮಾಡಬೇಕು, ಎಲ್ಲರೂ ಚಲ್ಲಾಪಿಲ್ಲಿಯಾಗಿ ಚುನಾವಣೆಗೆ ನಿಲ್ಲಬಾರ್ದು, ಒಬ್ಬರೇ ಯಾವುದಾದ್ರೂ ಅಭ್ಯರ್ಥಿ ನಿಲ್ಲಬೇಕು, ಆತನಿಗೆ ಎಲ್ಲ ಮುಸಲ್ಮಾನ ಮತಗಳು ಬರಬೇಕು, ತನ್ನ ಮೂಲಕ ನರೇಂದ್ರ ಮೋದಿ ಅವ್ರನ್ನ ಸೋಲಿಸಬೇಕು. ಭಾಳ ಸಿಂಪಲ್ ಆದಂಥ ಅಜೆಂಡಾ ಇದೆ. ಇದ್ರ ಬಗ್ಗೆ ವಿಶೇಷವಾಗಿ ಅದನ್ನು ದೊಡ್ಡದಾಗಿ ವಿಶ್ಲೇಷಣೆ ಮಾಡಬೇಕಾದ ಅಗತ್ಯ ಇಲ್ಲ. ಇದೇನು ರಾಕೆಟ್ ಸೈನ್ಸ್ ಅಲ್ಲ. ಈ ದೇಶದ ಬಡ ಮತದಾರ, ಪ್ರಾಜ್ಞ ಮತದಾರ ಪ್ರತಿಯೊಬ್ಬರಿಗೂ ಅರ್ಥವಾಗುವಂಥ ಒಂದೇ ಅಂಶ ಇದು.
ಮೊದಲನೇದಾಗಿ ಮುಸಲ್ಮಾನರ ಮತಗಳು ಛಿದ್ರ ಆಗಬಾರ್ದು. ಎರಡನೇದಾಗಿ ಅದು ಧ್ರುವೀಕರಣಗೊಳ್ಳುವುದರಿಂದ ನರೇಂದ್ರ ಮೋದಿ ಸೋಲ್ಬೇಕು, ನರೇಂದ್ರ ಮೋದಿ ಅವರ ಪಕ್ಷ ಸೋಲ್ಬೇಕು. ಇಷ್ಟೇ ಎರಡೇ ಪಾಯಿಂಟ್ ಇದ್ದದ್ದು. ಎರಡೂ ಸಾಧನೆ ಆಗಲಿಲ್ಲ. ಕಾಂಗ್ರೆಸ್ಸಿನ ಅಜೆಂಡಾ ಏನಿತ್ತು ಇದರಲ್ಲಿ? ಕಾಂಗ್ರೆಸ್ಸಿನ ಅಜೆಂಡಾ ಭಾಳ ಸಿಂಪಲ್ ಇತ್ತು. ಕಾಂಗ್ರೆಸ್ಗೆ ಬ್ರ್ಯಾಂಡ್ ಇದೆ, ಆದರೆ ಇದಕ್ಕೆ ಬ್ರ್ಯಾಂಡ್ ಅಂಬಾಸಿಡರ್ ಇಲ್ಲ. ಅಲ್ಲೊಬ್ಬ ವ್ಯಕ್ತಿ ಇದ್ದಾರೆ ರಾಹುಲ್ ಗಾಂಧಿ ಅಂತ, ಆತನಿಗೆ ಯುವಕ 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 ಅಂತ ಅವ್ರು ಗುಲಾಮರು ಕರೀತಾರೆ. ಆತ ಬಿಳಿ ಗಡ್ಡ ಬಿಟ್ಕೊಂಡು ನಾನು ಚಿಂತಕ, ನಾನು ಭಾಳ ನಿಪುಣ, ನಾನು ರಾಜಕೀಯ ಮೇಧಾವಿ ಅಂತ ಬಿಂಬಿಸಲಿಕ್ಕೆ ಆತ ಪ್ರಯತ್ನ ಮಾಡ್ತಾರೆ. ನೋಡಿ ಎಷ್ಟು ವಿಪರ್ಯಾಸ ನೋಡಿ. ಅವರ ಪಕ್ಷದವರು ಈತನನ್ನು ಯುವ ರಾಜಕುಮಾರ ಅಂತಾರೆ, ತಾಯಿಯನ್ನು ರಾಜಮಾತೆ ಅಧಿನಾಯಕಿ ಅಂತ ಕರೀತಾರೆ. ಯಾರು ಯುವ ರಾಜಕುಮಾರ ಅಂತ ಗುಲಾಮರು ಕರೀತಾರೋ ಆ ಯುವ ರಾಜಕುಮಾರ ಬಿಳಿ ಗಡ್ಡ ಬಿಟ್ಕೊಂಡು ತಾನು ನಿಪುಣ ಅನ್ನುವ ರೀತಿಯಲ್ಲಿ ತನ್ನನ್ನು ತಾನು ಬಿಂಬಿಸಲಿಕ್ಕೆ ಓಡಾಡ್ತಾನೆ. ನಾನು ರಾಜಕೀಯ ಉದ್ಧಾಮ ಪಂಡಿತ ಅಂತ ಹೇಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾನೆ. ಒಂದಕ್ಕೊಂದು ಸಂಬಂಧ ಇರಲಾರ್ದಂಥ ಸ್ಥಿತಿ. ಈತನನ್ನು ಪದೇ 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 ಲಾಂಚ್ ಮಾಡುವ ಕೆಲಸ ನಡೆಯುತ್ತೆ, ಪ್ರತಿ ಬಾರಿಯೂ ಫೇಲ್ ಆಗುತ್ತೆ. ಇಂಡಿ ಅಲಯನ್ಸ್ ಸಂದರ್ಭದಲ್ಲಿ ಈಗ ಇಷ್ಟೂ ಪಕ್ಷಗಳು ಈತನನ್ನು ನಾಯಕನನ್ನಾಗಿ ಒಪ್ಪಿಕೊಳ್ಳಲಿ ಅಂತ ಕಾಂಗ್ರೆಸ್ಸು ಈತನನ್ನು ಮುನ್ನೆಲೆಗೆ ಬಿಡಲಾಗ್ತದೆ. ಯಾವಾಗ ನಿತೀಶ್ ಕುಮಾರ್ಗೆ ಸೂತ್ರಧಾರನಾದಂಥ ನಿತೀಶ್ ಕುಮಾರ್ಗೆ ಸ್ಥಾನಮಾನ ಸಿಗೋದಿಲ್ವೋ, ಯಾವಾಗ ಮಲ್ಲಿಕಾರ್ಜುನ ಮುತ್ಯ ಈಗಲೇ ಇದರ ಚೇರ್ಮನ್ಶಿಪ್ ಬಗ್ಗೆ ಮಾತಾಡೋದು ಬೇಡ ಅಂತ ಹೇಳ್ತಾರೋ, ಅದಾದ ಮೇಲೆ ರಾಹುಲ್ ಗಾಂಧಿಗೆ ಈ ಪಟ್ಟ ಅಂದ್ಕೊಂಡವರು 99 ಸೀಟ್ ಬಂದಾಗ ನಮ್ಮದೇ ಇದು ಪಾರುಪತ್ಯ ಅಂತ ತಿಳ್ಕೊತಾರೆ. ಅದರ ಫಲಶ್ರುತಿ ನಡೆದಂಥ ಚಳಿಗಾಲದ ಅಧಿವೇಶನದವರೆಗೂ ನಡೆದಂಥ ಅಪಸವ್ಯಗಳನ್ನು ನೋಡಿ. ಯಾವ ವಿಪಕ್ಷಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳಲಾರದೆ ಪ್ರತಿ ದಿವಸ ಒಳಜಗಳು ನಡೆದರೂ ಕೂಡ ನಾನೇ ಎಲ್ಲ ವಿಪಕ್ಷಗಳ ಪರವಾಗಿ ಇರುವಂಥ ಏಕಮೇವ ಅಧಿನಾಯಕ ಅಂತ ರಾಹುಲ್ ಗಾಂಧಿ ಬಿಂಬಿಸಲಿಕ್ಕೆ ಪ್ರಯತ್ನ ಮಾಡಿಕೊಂಡ್ರು. ಆದರೆ ಇಷ್ಟೂ ವಿಪಕ್ಷದವ್ರಿಗೆ ಭಾಳ ಚೆನ್ನಾಗಿ ಗೊತ್ತಿದೆ, ಈತನ ನಾಯಕತ್ವದಲ್ಲಿ ನಮ್ಗೆ ಒಂದು ಓಟ್ ಯಾವ ಊರಲ್ಲೂ ಸಿಗಲ್ಲ ಅಂತ ತುಂಬ ಚೆನ್ನಾಗಿ ಗೊತ್ತಿದೆ. ಸಮಾಜವಾದಿ ಪಾರ್ಟಿಯ ಮುಸಲ್ಮಾನ ಓಟುಗಳು ರಾಹುಲ್ ಗಾಂಧಿಯಿಂದ ಬರೋದಿಲ್ಲ. ತೃಣಮೂಲ ಕಾಂಗ್ರೆಸ್ಗೆ ಪಶ್ಚಿಮ ಬಂಗಾಳದಲ್ಲಿ ಒಂದೇ ಒಂದು ಓಟನ್ನು ಈತ ತರಲಾರ. ತಮಿಳುನಾಡಿನಲ್ಲಿ ಈತ DMK ಜೊತೆಗಿಲ್ಲದೆ ಹೋದರೆ ಕಾಂಗ್ರೆಸ್ಗೆ ಅಸ್ತಿತ್ವವೇ ಇರೋದಿಲ್ಲ. ಅಲ್ಲಿ RJD ಜೊತೆ ಸೇರ್ಕೊಳ್ಳದೆ ಹೋದರೆ ಬಿಹಾರದಲ್ಲಿ ಅಸ್ತಿತ್ವದಲ್ಲಿಲ್ಲ ಕಾಂಗ್ರೆಸ್ಸು. ಇರೋದು 3 ರಾಜ್ಯ, ಕರ್ನಾಟಕ, ತೆಲಂಗಾಣ ಮತ್ತು ಹಿಮಾಚಲ ಪ್ರದೇಶ. ಹಿಮಾಚಲ ಪ್ರದೇಶದಲ್ಲಿ ಯಾವ ಕ್ಷಣಕ್ಕಾದರೂ ಸರ್ಕಾರ ಬೀಳ್ಬೋದು. ಕರ್ನಾಟಕದಲ್ಲಿ ಹೊಡೆದಾಡ್ತಾ ಇದ್ದಾರೆ. ಪರಿಸ್ಥಿತಿ ಗಂಭೀರವಾಗಿದೆ. ICUಗೆ ಹೋಗಲಿಕ್ಕೆ ಭಾಳ ದಿವಸ ಬೇಕಾಗಿಲ್ಲ. ಹೀಗಿರುವಾಗ ಈ ಅಂಗಡಿ ಕೂಡ ಬಾಗಿಲನ್ನು ವಿದ್ಯುಕ್ತವಾಗಿ ಹಾಕಬೇಕಾಗಿಲ್ಲ, ತಂತಾನೇ ಸಾವನ್ನು ಅದು ಆಹ್ವಾನಿಸಿಕೊಂಡಿದೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.